ಅವರಿಗೆ ಖಾತಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದನ್ನ ಈಗಾಗಲೇ ನಾವು ಬೆಂಗಳೂರು ನಗರದಲ್ಲಿ ಮಾಡಿದ್ದೇವೆ. ಇದೇ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮುನ್ಸಿಪಾಲಿಟಿಯಲ್ಲಿ, ಎಲ್ಲ ನಗರ ಪಾಲಿಕೆಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಇಲ್ಲೇ ಸರ್ಕಾರದ ಸಂಕಲ್ಪ ಭೂ ಗ್ಯಾರಂಟಿ ಲಾಭ ಪ್ರತಿಯೊಬ್ಬರಿಗೂ ಸಿಗಬೇಕು. ಮುನ್ಸಿಪಲ್ ಇದರಲ್ಲಿ ಸೆಕ್ಷನ್ 284ಗೆ ನಾವು ಒಂದು ತಿದ್ದುಪಡಿಯನ್ನ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂದ್ರೆ, ಮಾನ್ಯ ಅಧ್ಯಕ್ಷರೇ, ರಾಜ್ಯಾದ್ಯಂತ ಸಾವಿರಾರು ಅನಧಿಕೃತ ಬಡಾವಣೆಗಳು ಕಳೆದ 30-40 ವರ್ಷದಲ್ಲಿ ತಲೆ ಎತ್ತಿ ಬಿಟ್ಟಿದ್ದಾವೆ. ಕಾನೂನು ಇದರಲ್ಲಿ ವಿರುದ್ಧವಾಗಿ ಇದ್ದರೂ ಕೂಡ ಸರ್ಕಾರಗಳು ಕಣ್ಣು ಮುಚ್ಚಿಕೊಂಡು ಈ ಅಕ್ರಮಗಳು ನಡೀತಾ ಇದ್ದಾಗ ಸರ್ಕಾರ ಅದನ್ನ ನಿಲ್ಲಿಸಲಿಲ್ಲ. ಜನಗಳು ಕೂಡ ಕಾನೂನು ಇದೆ ಅಂತ ಗೊತ್ತಿದ್ರೂ ಕೂಡ ಕಾನೂನನ್ನ ನಾವು ಕಡೆಗಣಿಸಿ ಮಾಡಬಾರದು ಅನ್ನುವಂತಹ ಪ್ರಜ್ಞೆ ಅವರಿಗೆ ಇರಬೇಕಾಗಿದ್ರೂ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಿ ಅನಧಿಕೃತ ಬಡಾವಣೆಗಳು 30-40 ವರ್ಷದಿಂದ ನಡೆದೋಗಿದ್ದಾವೆ. ಈ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಫಂಡಮೆಂಟಲ್ ಕಾನೂನು ಇದು. ಆದರೂ ಕೂಡ ಕಾನೂನು ವಿರುದ್ಧವಾಗಿ ಬಡಾವಣೆಗಳನ್ನು, ಅನಧಿಕೃತ ಬಡಾವಣೆಗಳು ಮಾಡಿದ್ದಾರೆ. ಸರ್ಕಾರಗಳು ಇವುಗಳನ್ನ ನಿಲ್ಲಿಸೋದಕ್ಕೆ ಹೋಗಲಿಲ್ಲ. ಸಮಸ್ಯೆ ಏನು? ಅಲ್ಲಿ ಬೇಕಾದಷ್ಟು ಅಗಲ ರಸ್ತೆ ಕೊಟ್ಟಿಲ್ಲ, ರಸ್ತೆಗಳಿಗೆ ಡಾಂಬರೀಕರಣ ಮಾಡಿಲ್ಲ, ವಿದ್ಯುತ್ ಸೌಕರ್ಯ ಕೊಟ್ಟಿಲ್ಲ, ಒಳಚರಂಡಿ ಕೊಟ್ಟಿಲ್ಲ, ಅಥವಾ ಕುಡಿಯೋ ನೀರು ಕೊಟ್ಟಿಲ್ಲ, ಮಳೆ ನೀರು ಹೊರಗಡೆ ಹೋಗೋದಕ್ಕೆ ದಾರಿ ಮಾಡಿಲ್ಲ, ಸರಿಯಾಗಿ ಸಂಪರ್ಕ ರಸ್ತೆಗಳು ಇಲ್ಲ. ಈ ತರ ಅವ್ಯವಸ್ಥೆಯ ಆಗರಗಳನ್ನು ನಿರ್ಮಾಣ ಮಾಡಿ ಆ ಮಾಲೀಕರಿಗೆ ಸರಿಯಾಗಿ ಆಸ್ತಿ ಮಾಲೀಕತ್ವನೂ ಸಿಗದಂತ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ನಿವೇಶನಗಳು ಈ ರೀತಿ ಆಗ್ಬಿಟ್ಟಿದ್ದಾವೆ ರಾಜ್ಯದಲ್ಲಿ 30-40 ವರ್ಷದಿಂದ. ಇದನ್ನ 2024ನೇ ವರ್ಷದಲ್ಲಿ ನಮ್ಮ ಸರ್ಕಾರ ಕಟುವಾದಂತ ನಿಲುವನ್ನು ತಗೊಂಡು ಈ ಅನಧಿಕೃತ ಬಡಾವಣೆಗಳಿಗೆ ಸಂಪೂರ್ಣ ಫುಲ್ ಸ್ಟಾಪ್, ವಿರಾಮವನ್ನು ಹಾಕಿ ಅಕ್ರಮಗಳಿಗೆ ತಡೆಗಟ್ಟುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ಹಿಂದೆ ಬಡಾವಣೆಗಳು ನಿರ್ಮಾಣ ಆಗ್ಬಿಟ್ಟಿದ್ದಾವೆ. ಅವರಿಗೆ ಈಗ ಸರಿಯಾಗಿ ಬರೀ ಬಿ ಖಾತಾ ಅಷ್ಟೇ ನಾವು ಕೊಟ್ಟಿದ್ದೇವೆ. ಕಾನೂನಲ್ಲಿ ಅವರಿಗೆ ಖಾತಾ ಸಿಗೋದಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಆದ್ರೂ ಕೂಡ ಕಾನೂನಲ್ಲಿ ಒಂದು ಬಿ ಖಾತಾ ಅಂತ ಹೊಸ ವಿಷಯವನ್ನ ತಗೊಂಡು ಬಂದು ಅವರಿಗೆ ಬಿ ಖಾತಾ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಬಿ ಖಾತಾ ಕೊಟ್ಟಿದ್ದೇವೆ. ಬಿ ಖಾತಾ ಕೊಟ್ಟರು ಕೂಡ ಅದು ಪಕ್ಕಾ ಖಾತಾ ಅಲ್ಲ. ಖಾತಾ ಕೊಟ್ಟರೆ ಅವರಿಗೆ ಅವಾಗ ಮಾಲೀಕತ್ವದ ದಾಖಲೆ ಬರೋಬ್ಬರಿ ಆಗುತ್ತದೆ, ಆ ಮಾಲೀಕತ್ವಕ್ಕೆ ಖಚಿತತೆ ಬರುತ್ತದೆ. ಈಗ ಲಕ್ಷಾಂತರ ಈ ನಿವೇಶನಗಳು, ಮನೆಗಳ ಮಾಲೀಕರಿಗೆ ಮಾಲೀಕತ್ವದ ಗ್ಯಾರಂಟಿ ಕೊಡಬೇಕು, ಅವರಿಗೆ ಭೂ ಗ್ಯಾರಂಟಿ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸಂಕಲ್ಪ. ಅವರೆಲ್ಲರಿಗೂ ನಾವು ಭೂ ಗ್ಯಾರಂಟಿ ಕೊಡಬೇಕಾದ್ರೆ ಅವರಿಗೆ ಖಾತಾ ಮಾಡಿಕೊಡ್ಬೇಕು. ಬಿ ಖಾತಾ ಇದ್ರೆ ಸಾಕಾಗೋದಿಲ್ಲ. ಬಿ ಖಾತಾನು ಒಂದು ಮೇಜರ್ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಆದ್ರೆ ಅರ್ಧಕ್ಕೆ ಯಾಕೆ ನಿಲ್ಲಬೇಕು? ಅವರಿಗೆ ಸಂಪೂರ್ಣ ಪರಿಪಕ್ವ ಮಾಲೀಕತ್ವ ದಾಖಲೆ ಮಾಡಿಕೊಡ್ಬೇಕು ಭೂ ಗ್ಯಾರಂಟಿಯಲ್ಲಿ ಅಂತೇಳಿ ಅವರಿಗೆ ಖಾತಾ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಖಾತಾ ಕೊಡಬೇಕಾದ್ರೆ ಹಿಂದೆ ಅವರು ಮಾನದಂಡಗಳ ಪ್ರಕಾರ ಬಡಾವಣೆ ಮಾಡಿಲ್ಲ, ಸರಿಯಾದ ರಸ್ತೆ ಅಗಲ ಬಿಟ್ಟಿಲ್ಲ. ಆದ್ರೆ ಆಗೋಗಿದೆ. ಈಗ ಹೋಗಿ ನಾವು ಅದನ್ನ ಅಗಲ ಮಾಡಿ ಅಂದ್ರೆ ಅದು ಆಗದೆ ಇರೋ ಕೆಲಸ. ಆದ್ರೂ ಕೂಡ ಮಾಲೀಕತ್ವ ದಾಖಲೆ ಕೊಡಬೇಕು ಅಂದ್ರೆ ಅವರು ಎಷ್ಟು ಅಗಲ ರಸ್ತೆ ಬಿಟ್ಟಿದ್ದಾರೆ ಅದನ್ನೇ ನಾವು ಸಾರ್ವಜನಿಕ ರಸ್ತೆ ಅಂತ ಅಧಿಕೃತ ಘೋಷಣೆ ಮಾಡಿದ್ರೆ ಅದರ ಆಧಾರದ ಮೇಲೆ ಆ ಮಾಲೀಕರಿಗೆ ನಿವೇಶನಗಳಿಗೆ ಖಾತಾ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಖಾತಾ ಕೊಟ್ರೆ ನಾಳೆ ಅವ್ರಿಗೆ ಪ್ಲಾನ್ ಅಪ್ರೂವಲ್ ಸಿಗುತ್ತೆ, ಅಥವಾ ಅವ್ರಿಗೆ OC/CCಗೆ ಅವಕಾಶ ಆಗುತ್ತೆ, ಮತ್ತು ಬ್ಯಾಂಕ್ ಅಲ್ಲಿ ಸಾಲ ಸಿಗ್ತದೆ. ಆಸ್ತಿಗೆ 100ಕ್ಕೆ 100 ಪಕ್ಕಾ ದಾಖಲೆ ಅವ್ರಿಗೆ ಆಗ್ಬಿಡುತ್ತೆ. ಇದರಿಂದ ಲಕ್ಷಾಂತರ ನಿವೇಶನ ಮನೆಗಳ ಮಾಲೀಕರಿಗೆ ರಾಜ್ಯದಲ್ಲಿ ಅನುಕೂಲ ಆಗುತ್ತೆ.
ಇದನ್ನ ಈಗಾಗಲೇ ನಾವು ಬೆಂಗಳೂರು ನಗರದಲ್ಲಿ ಮಾಡಿದ್ದೇವೆ. ಇದೇ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮುನ್ಸಿಪಾಲಿಟಿಯಲ್ಲಿ, ಎಲ್ಲ ನಗರ ಪಾಲಿಕೆಗಳಲ್ಲಿ, ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅವರ ಸೂಚನೆ ಇಲ್ಲೇ ಸರ್ಕಾರದ ಸಂಕಲ್ಪ ಭೂ ಗ್ಯಾರಂಟಿ ಲಾಭ ಪ್ರತಿಯೊಬ್ಬರಿಗೂ ಸಿಗಬೇಕು. ಹಾಗಂತೇಳಿ ಇನ್ನು ಮುಂದೆ ಅಕ್ರಮ ಆಗೋದಕ್ಕೆ ಸಂಪೂರ್ಣ ಕಡಿವಾಣ ಹಾಕಿದ್ದೇವೆ. ಇದು ಹಳೆ ಪಾಪಕ್ಕೆ ಒಂದು ಮಾರ್ಗ ಕೊಟ್ಟು ತ್ರಿಶಂಕುಯಿಂದ ಹೊರಗೆ ತೆಗೆದು ಭವಿಷ್ಯದಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಮಾರ್ಗವನ್ನು ಕೊಡ್ತಾ ಇದ್ದೇವೆ. ಸೊ ಈ ತಿದ್ದುಪಡಿ ಯಾಕೆ ತಂದಿದ್ದೀವಿ ಅಂದ್ರೆ, ಅಲ್ಲಿ ಅವರು ಬಿಟ್ಟಿರ್ತಕ್ಕಂಥ ರಸ್ತೆಗಳನ್ನ ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಮಾಡ್ತಾ ಇದ್ದೇವೆ. ಈಗ ಏನಾಗಿದೆ, ಅದು ಸೇಲ್ ಡೀಡ್ ಮಾಡಿದಾಗ ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ರಸ್ತೆ ಅಂತ ತೋರಿಸಿದ್ದಾರೆ. ಆದ್ರೆ ಆ ಜಮೀನು ಇನ್ನ ಮೂಲ ಆ ಜಮೀನಿನ ಮಾಲೀಕರ ಹೆಸರಿನಲ್ಲೇ ಮುಂದುವರಿತಾ ಇದೆ. ಅದನ್ನ ನಾವು ನಮ್ಮ ಮುನ್ಸಿಪಲ್ ರೆಕಾರ್ಡ್ಸ್ ಅಲ್ಲಿ ಇದು ಸಾರ್ವಜನಿಕ ರಸ್ತೆ ಅಂತ ತೋರಿಸಬೇಕಾದ್ರೆ ಈ ಕಾನೂನಿನ ಅವಕಾಶ ಬೇಕಾಗಿದೆ. ಅದಕ್ಕೋಸ್ಕರ ಈ ತಿದ್ದುಪಡಿಯನ್ನ ತಂದಿದ್ದೇವೆ. ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭೂ ಮಾಲೀಕತ್ವ ಅವರಿಗೆ ಸಂಪೂರ್ಣ ದಾಖಲೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭೂ ಗ್ಯಾರಂಟಿ ಕೊಟ್ಟು ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಂತ ತಿದ್ದುಪಡಿಗೆ ಈ ಸದನ ಅನುಮೋದನೆ ಕೊಡಬೇಕು ಅಂತ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಬೇಕು ಎನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧಿ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆಯ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲೆಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸದರಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧಿ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಎಸ್ ಸಿ ಬಾಲಕೃಷ್ಣ ಅವರು